ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ನಿನ್ನೆ ನಾನು ಒಂದು ಅಂತಾರಾಷ್ಟ್ರೀಯ ಚಾನಲನ್ನು ನೋಡ್ತಾ ಇದ್ದೆ. ಆ ಚಾನಲ್ನಲ್ಲಿ ಚೀನಾದಲ್ಲಿ ಆದಂತಹ ಆರ್ಥಿಕ ಔದ್ಯಮಿಕ ಕ್ರಾಂತಿಯ ಬಗ್ಗೆ ಮಾತನಾಡ್ತಾ ಇದ್ದರು. ಹೇಗೆ ಚೀನಾ ಬೆಳೀತು, ಹಾಗೆಯೇ ಲೇಟೆಸ್ಟಾಗಿ ಚೀನಾದ ಚಾಲಕರಹಿತ ಕಾರುಗಳು, ಈ ಬಗ್ಗೆ ಕೂಡ ಕಾರ್ಯಕ್ರಮಗಳು ಬರ್ತಾ ಇದ್ವು. ಅದರಂತೆ ನೀವು ಯೂಟ್ಯೂಬಿಗೆ ಹೋಗಿ ನೋಡಿದ್ರೆ ಕರ್ನಾಟಕದವರೇ ಹಲವರು ಈ ಚಾಲಕರಹಿತ ಕಾರುಗಳು ಅಲ್ಲಿ ಅದರಿಂದ ಆಗ್ತಾ ಇರುವ ಕ್ರಾಂತಿಯ ಬಗ್ಗೆ ದಟ್ ವಿಡಿಯೋಗಳನ್ನು ಮಾಡಿ ಮಾಡ್ತಾ ಇದ್ದಾರೆ. ಎಂಥ ಖುಷಿಯ ಸಮಾಚಾರ ಅಂದರೆ ಚಾಲಕರಹಿತ ಕಾರು. ಅದರ ಜೊತೆಗೆ ಚೀನಾದಲ್ಲಿ ಯಾವ ರೀತಿಯ ಬೆಳವಣಿಗೆಗಳಾಗ್ತಾ ಇವೆ ಅಂತ. ಅಲ್ಲಿ ಧರ್ಮದ ಸಮಸ್ಯೆ ಇಲ್ಲ. ನೀವು ಪ್ರತಿಶತ 80% ಜನ ಅಲ್ಲಿ ಯಾವ ಧರ್ಮವನ್ನು ಅನುಸರಿಸಲ್ಲ. ಉಳಿದಂತೆ ಕೆಲವರು ಬೌದ್ಧ ಧರ್ಮವನ್ನು ಅನುಸರಿಸ್ತಾರೆ. ಅಲ್ಲಿ ಧರ್ಮ ಇಂಪಾರ್ಟೆಂಟ್ ಅಲ್ಲ. ಸೊ ಆ ಕಾರಣಕ್ಕಾಗಿ ಚೀನಾ ಕೇವಲ ಅಭಿವೃದ್ಧಿಯತ್ತ ಲಕ್ಷ್ಯ ಕೊಡಿಸಿದೆ. ಹಾಗಿದ್ದರೆ ಚೀನಾದಲ್ಲಿ ಈ ಅಭಿವೃದ್ಧಿಯ ಬಗ್ಗೆ, ಚಾಲಕರಹಿತ ಕಾರುಗಳ ಬಗ್ಗೆ, ಅಲ್ಲಾದಂತಹ ಕ್ರಾಂತಿಯ ಬಗ್ಗೆ, ಬೆಳವಣಿಗೆ ಬಗ್ಗೆ ಚರ್ಚೆ ನಡೀತಾ ಇದ್ದರೆ, ಅದೇ ಸಂದರ್ಭದಲ್ಲಿ ನಾನು ನಮ್ಮ ಕನ್ನಡ ವಾಹಿನಿಯನ್ನು ನೋಡೋದಕ್ಕೆ ಸ್ವಿಚ್ ಆನ್ ಮಾಡಿದೆ. ಕನ್ನಡ ಚಾನಲ್ಗಳನ್ನು ನೋಡೋದಕ್ಕೆ ಹೋದೆ. ಅಲ್ಲಿ ಬಹಳ ಅದ್ಭುತವಾದ ಚರ್ಚೆ ನಡೀತಾ ಇತ್ತು. ಅದು ದಟ್ ಗದಗ ಜಿಲ್ಲೆಯ ಲಕ್ಕುಂಡಿಗೆ ಸಂಬಂಧಪಟ್ಟಿದ್ದು. ಅಲ್ಲಿ ಪುರಾತತ್ವ ಇಲಾಖೆಯನ್ನು ಉತ್ಖನನ ನಡೆಸ್ತಾ ಇದೆ. ಆ ಉತ್ಖನದಲ್ಲಿ ಕೆಲವು ವಸ್ತುಗಳು ಸಿಕ್ಕಿದ್ದು. ಆದರೆ ಬಹಳ ಮುಖ್ಯವಾದ ಚರ್ಚೆ ಯಾವುದು ಗೊತ್ತಾ? ಅಲ್ಲಿ ಬಂದಂಥ ಹಾವು. ಆ ಹಾವು ಯಾಕೆ ಬಂತು? ಅದು ಆ ಹಾವು ಅಲ್ಲಿರುವಂತಹ ಚಿನ್ನ ನಿಧಿಯನ್ನು ಕಾಯ್ತಾ ಇದೆ. ನಿಧಿಯನ್ನು ಕಾಯುವ ಹಾವು. ಆ್ಯಂಕರ್ ಹೊಡ್ಕೊತಾ ಇದ್ರು, ಸ್ಟೋರಿಗಳು ಬರ್ತಿತ್ತು. ಅಲ್ಲಿರುವ ಜನ ಎಲ್ಲ ಹೋಗಿ ಚರ್ಚೆ ಮಾಡ್ತಾ ಇದ್ರು, ಹಾವು ಮತ್ತು ನಿಧಿಯನ್ನು ಕಾಯ್ತಾ ಇದೆ ಅಂತ. ಅಂತಾರಾಷ್ಟ್ರೀಯ ಚಾನಲಲ್ಲಿ ಚಾಲಕರಹಿತ ಕಾರಿನ ಬಗ್ಗೆ ಚರ್ಚೆ ನಡೀತಾ ಇದ್ದರೆ, ನಾನು ನಮ್ಮಲ್ಲಿ ಈ ಒಂದು ಹಾವು ನಿಧಿ ಕಾಯುವ ಬಗ್ಗೆ. ಸೊ ಹಾವು ಹಾಲು ಕುಡಿಯುತ್ತೆ ಅಂತ ಮೂರ್ಖರು ಅಂದ ಹಾಗೆ ಹಾವು ನಿಧಿ ಕಾಯುತ್ತೆ. ಅಟ್ಲೀಸ್ಟ್ ಆ ಚಾನಲ್ನರಿಗೆ, ಆ್ಯಂಕರಿಗೆ ಈ ಹಾವಿಗೆ ಬೇರೆ ಕೆಲಸ ಇಲ್ವೇನ್ರಿ? ಆ ಹಾವಿಲಿ ನಿಧಿ ಕಾಯ ಹಾವಿದ್ರೆ ಫಸ್ಟ್ ಬಂದು ಈ ಆ್ಯಂಕರ್ಗಳನ್ನು ಕಚ್ಚಿ ಕೊಂದ್ಬಿಡ್ತಿತ್ತು. ಅದು ಒಂದು ಕಡೆಯಿಂದ ಫಸ್ಟ್ ಬಂದುಬಿಟ್ಟು ನಿಧಿ ಕಾಯಿ ಬಿಟಾಕಿ ಬಂದುಬಿಟ್ಟು ಎಲ್ಲ ಒಂದೊಂದೇ ಚಾನಲ್ಗೆ ಬಂದು ಒಬ್ಬೊಬ್ರನ್ನ ಕಚ್ಚಿ ಮೇನ್ ಆ್ಯಂಕರ್ಗಳು, ಕೂಗಿ ಮಾರುಕಗಳಿದಾರಲ್ಲ, ಅವ್ರನ್ನೆಲ್ಲ ಕಚಾಕ್ಬಿಡ್ತಿತ್ತು. ಎಂಥ ಅಯೋಗ್ಯತನದ ಪರಮಾವಧಿ ಅನ್ನೋದು. ಇದ್ರ ಬಗ್ಗೆ ಚರ್ಚೆ. ಸೊ ಹಾಗೆಯೇ ಇನ್ನೊಂದು ಇವತ್ತು ನಾನು ನೋಡ್ತಾ ಇರೋದು, ಅದು ಮುಖ್ಯಮಂತ್ರಿ. ನಾನೀಗ ನಿಮ್ಗೆ ಹೇಳ್ತಾ ಇರುವುದು ಈ ಎಲ್ಲ 3-4 ಅಂಶಗಳ ಬಗ್ಗೆ ಹೇಳ್ತೀನಿ. ಅದಕ್ಕೆ ಒಂದಕ್ಕೊಂದು ಸಂಬಂಧ ಇದೆ ಅಂತ. ಸೊ ಅದು ಏನು ಸಂಬಂಧ ಇದೆ, ಅದರ ಅರ್ಥ ಏನು ಅನ್ನೋದು ಅರ್ಥ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ನಾನು ಈ ಘಟನೆಗಳನ್ನು ಹೇಳ್ತಾ ಇದನ್ನು ಜೋಡಿಸುವ ಅವಕಾಶವನ್ನು ನಿಮಗೆ ಕೊಡ್ತೀನಿ. ಮೊದಲನೇದು ಹೇಳಿದೆ, ಸೊ ಏನು ಚಾಲಕರಹಿತ ಕಾರು ಮತ್ತು ಬುಸ್ಗುಡೋ ನಾಗಪ್ಪ ಭಾರತದ್ದು ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಇವತ್ತು ನಡೀತಾ ಇರೋ ಚರ್ಚೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟದ್ದು. ಅವರ ಯಾರೋ ಒಬ್ಬ ಅಭಿಮಾನಿ ಬಂದು ರಾಘವೇಂದ್ರ ಸ್ವಾಮಿಗಳ ಫೋಟೋ ಕೊಟ್ಟಂತೆ. ಮುಖ್ಯಮಂತ್ರಿಗೆ ತಗೊಳ್ಳಿಲ್ಲ, ಪಕ್ಕಕ್ಕೆ ಮಾಡಿದ್ರು. ಇದೊಂದು ಬಹಳ ಗಂಭೀರವಾದ ಇಶ್ಯೂ ಆಗಿ ಪರಿವರ್ತನೆ ಆಯಿತು. ಜಗ್ಗೇಶ್ ಅವರು, BJPಯ ಅವರು ಬಂದು, ರಾಯರು ಇದ್ದಾರೆ, ನಿಮ್ಮನ್ನು ಕೈ ಬಿಡಲ್ಲ. ಚರ್ಚೆ ಪ್ರಾರಂಭ ಆಗೋಯಿತು. ನೋಡಿ, ಈಗ ರಾಯರು ಇದ್ದಾರೆ ಅಂತ ಚರ್ಚೆ ಪ್ರಾರಂಭ ಆಗ್ತಾ ಇದೆ ಮಾಧ್ಯಮಗಳಲ್ಲಿ, ಆಯಿತಾ? ಸೊ ಯಾವುದ್ರ ಬಗ್ಗೆ ಚರ್ಚೆ ನಡೀಬೇಕಿತ್ತು ಹಂಗೆ ನೋಡಿದರೆ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ನಾವು. ಇಸ್ರೋ ಹಾರಿಸಿದ ಉಪಗ್ರಹ ಬಿದ್ದು ನೆಲ ಕಚ್ಚಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಇನ್ಯಾವುದ್ರ ಬಗ್ಗೆ ಚರ್ಚೆ ಮಾಡಲ್ಲ ನಾವು. ಈಗ ಭಾಳ ಇಶ್ಯೂ. ರಾಯರ ಫೋಟೋವನ್ನು ಮುಖ್ಯಮಂತ್ರಿಗಳು ಪಕ್ಕಕ್ಕೆ ತಳ್ಳಿದ್ದು, ಮುಗೀತು ಅವ್ರ ಕತೆ. ಇಲ್ಲೇನ್ರಿ ಕತೆ ಮುಗೀತು. ಅವರು ಇಷ್ಟು ವರ್ಷಗಳ ಕಾಲ ಕರ್ನಾಟಕವನ್ನು ಆಳಿದ್ದಾರೆ, ಎಲ್ಲ ಆಯಿತು. ಇದೊಂದು ಇಶ್ಯೂ ಆಗಿ ಇದ್ದದ್ದು. ಇನ್ನು ನೆಕ್ಸ್ಟ್ ವಿಚಾರಕ್ಕೆ ಬರ್ತೀನಿ. ಅದು ಯಾವುದು ಗೊತ್ತಾ? ಅದು ಶಂಕರಾಚಾರ್ಯ ಏನು ಮುಕ್ತೇಶ್ವರಾನಂದ ಇದ್ದಾರೆ, ಅವರ ಮೇಲೆ ನಡೆದಂಥ ಒಂದು ಹಲ್ಲೆ ಅಂತ ಹೇಳಲಾಗ್ತಾ ಇದೆ. ಅದು ಹಲ್ಲೆಯೋ ತಳ್ಳಾಟವೋ ಗೊತ್ತಿಲ್ಲ. ಇದನ್ನು ಉದ್ದೇಶಪೂರ್ವಕವಾಗಿ ಮಾಡಲಾಗಿದೆ ಅನ್ನುವ ವಾದ ಇದೆ. ನಡೆದದ್ದು ಪ್ರಯಾಗದಲ್ಲಿ. ಯಾರು ಇವರು? ಶಂಕರಾಚಾರ್ಯರು. ಇವರು ಮೋದಿಯನ್ನು ಕ್ರಿಟಿಸೈಸ್ ಮಾಡುವವರು.
ಯೋಗಿ ಆದಿತ್ಯನಾಥ್ ಅವರನ್ನು ಕ್ರಿಟಿಸೈಸ್ ಮಾಡ್ತಾರೆ. ಅವರೀಗ ಯೋಗಿ ಏನು ಇದ್ದಾರೆ, ಯೋಗಿ ಹೌದಲ್ಲೋ ಗೊತ್ತಿಲ್ಲ, ನಾನು ಹೇಳಬಾರ್ದು, ಏನೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯನ್ನು ಅವರ ವಿರುದ್ಧನೇ ಅವರು ಈಗ ಅಲಿಗೇಷನ್ ಮಾಡಿದ್ದಾರೆ. ನಾನೇನಾದರೂ ನನಗೆ ಜೀವಹಾನಿ ಆದರೆ ಅದಕ್ಕೆ ಕಾರಣ ಉತ್ತರ ಪ್ರದೇಶದ ಮುಖ್ಯಮಂತ್ರಿ. ಸೊ ಏನು ಯೋಗಿ ಮತ್ತು ಮೋದಿ ಅಮಿತ್ ಶಾ ಕಂಪನಿ ಏನಿದೆ ಅವರಿಗೆ ತಮಗಾಗದಿರುವುದರ ಮೇಲೆ ಅವರು ಬೇರೆ ಬೇರೆ ರೀತಿಯ ಪ್ರಹಾರ ನಡೆಸುವುದು ದೊಡ್ಡದಲ್ಲ, ಹೊಸದಲ್ಲ. ಅದು ಅವರು ಸಿಸ್ಟಮೆಟಿಕ್ ಆಗಿ ತಮಗಾಗದಿರೋರನ್ನು ಪ್ರಹಾರ ನಡೆಸ್ತಾರೆ. ಅವ್ರಿಗೆ ಏನು ಮಾಡಬೇಕು, ಯಾವ ಜಾಗ ತೋರಿಸ್ಬೇಕೋ ತೋರಿಸ್ತಾರೆ. ಆ ಜಾಗ ಯಾವುದು ಅಂತ ಹೇಳಲ್ಲ, ತೋರಿಸ್ತಾರೆ. ಅವರು ದೇ ಆರ್ ನೋನ್ ಫಾರ್ ದ್ಯಾಟ್. ಆದರೆ ಹಿಂದೂ ಧರ್ಮದ ಪ್ರವರ್ತಕರು, ಹಿಂದೂ ಧರ್ಮ ನಮ್ಮ ರಕ್ಷಣೆಯಲ್ಲಿದೆ, ನಾವಿದ್ದರೆ ಮಾತ್ರ ಹಿಂದೂಯಿಸಮ್ ಇರುತ್ತೆ ಅಂತ ಹೇಳುವವರು ಶಂಕರಾಚಾರ್ಯರ ಮೇಲೆ ನಡೆದಂಥ ಹಲ್ಲೆಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಇದುವರೆಗೆ. ಆ ಶಂಕರಾಚಾರ್ಯರು ಇವ್ರ ಮೇಲೆ ಆರೋಪ ಮಾಡ್ತಿದ್ದಾರೆ. ಅಂದರೆ ಹಿಂದೂ ಧರ್ಮದ ಒಳಗಡೆ ಯಾರ್ಯಾರು ಸ್ವಾಮಿಗಳು ಸಾಧು ಸಂತರಿದ್ದಾರೆ ಅವರು ಮೋದಿ ಅಮಿತ್ ಶಾ ಅವರ ಚೇಲ ಆಗಬೇಕು, ಯೋಗಿ ಅವರ ಚೇಲ ಆಗಬೇಕು, ಅಂದರೆ ಅವರು ಹಿಂದೂಗಳೇ ಅಲ್ಲ, ಮಾರಗೋಲಿ ಹೊಡೆದಾಕಿ. ಸೊ ಈ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ, ಅಪಾಯಕಾರಿಯಾದ್ದು. ಇದು ನೇರವಾಗಿ ಯೋಗಿ ಆದಿತ್ಯನಾಥ್ ಮಾಡಿಸ್ತಾರಲ್ಲ ಗೊತ್ತಿಲ್ಲ, ಬಟ್ ಆ ವಾತಾವರಣ ಸೃಷ್ಟಿಯಾಗುವಂಥದ್ದು. ಆ ವಾತಾವರಣ ಸೃಷ್ಟಿ ಹೇಗಾಯಿತು ಅದರ ಜವಾಬ್ದಾರಿಯನ್ನು ಯೋಗಿ ತಗೋಬೇಕು ಉತ್ತರ ಪ್ರದೇಶದಲ್ಲಿ, ಅಲ್ವಾ? ಹಿ ಶುಡ್ ಟೇಕ್ ಇಟ್. ಸೊ ಇದ್ರ ಬಗ್ಗೆ ಸುದ್ದಿ ಬರೆದಿದ್ದ ಹಾಗೆ ಮೇಜರ್ ಚಾನಲ್ಗಳಲ್ಲಿ ಈ ಬಗ್ಗೆ ಚರ್ಚೆ ನಡೀಬೇಕಾಗಿತ್ತು. ಆ್ಯಕ್ಚುಲಿ ಹಾವಿನ ಬಗ್ಗೆ ಚರ್ಚೆ ನಡೆಸೋರು ಇದ್ರ ಬಗ್ಗೆ ಚರ್ಚೆ ನಡೆಸಬೇಕಾಗಿತ್ತು. ನಿಧಿಯನ್ನು ಕಾಯುತ್ತಿರುವ ಹಾವು ಮತ್ತು ಬೆಳಗ್ಗೆ ಎದ್ಬಿಟ್ಟು ಆ್ಯಂಕರ್ಗಳ ಮನೆಗೆ ಹೋಗಿ ಹಾಲು ಕುಡಿದು ಬರುವ ಹಾವು, ಅಲ್ವಾ? ಈ ಹಾವಿನ ಬಗ್ಗೆ ಹಾವು ರೂಪವನ್ನು ಬದಲಿಸುವಂಥದ್ದು ಅದ್ಯಾವುದೋ ಸಿನಿಮಾಗಳೆಲ್ಲ ಬಂತು ಕಣ್ರಿ. ಹಾವು ರಾತ್ರಿ ಹೊತ್ತು ಹೆಣ್ಣಾಗಿ ಬಿಡೋದು ಬರೋದು, ಇದನ್ನೆಲ್ಲ ನಂಬುವ ನಮ್ಮ ಪತ್ರಿಕೋದ್ಯಮ ಜನ, ಅಲ್ವಾ? ಸೊ ಇವರು ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಯಾಕೆ ಶಂಕರಾಚಾರ್ಯ ಅವರ ಮೇಲೆ ಹಲ್ಲೆ ನಡೀತು? ಮುಕ್ತೇಶ್ವರಾನಂದರ ಮೇಲೆ ಯಾಕೆ ಹಲ್ಲೆ ನಡೆಸಿದ್ರು? ಯಾರು ನಡೆಸಿದ್ರು? ಧೈರ್ಯ ಎಲ್ಲಿದೆ? ಬೆನ್ನೆಲುಬು ಇಲ್ಲ, ಸೊಂಟನೂ ಇಲ್ಲ, ಕಾಲು ಕೈಯೂ ಇಲ್ಲ ಚಾನಲ್ಗಳಿಗೆ. ಇದನ್ನು ಯಾರು ಮಾಡಿಸಿದ್ರು ಚರ್ಚೆ ಮಾಡೋ ಶಕ್ತಿ ಕೂಡ ಇಲ್ಲ. ದೇ ಲಾಸ್ಟ್ ಎವ್ರಿಥಿಂಗ್. ಸೊ ಇದು ಇಡೀ ನಾನು ಇದನ್ನು ಹೇಳ್ತಾ ಇರೋದು ಏಕೆ ಗೊತ್ತಾ? ಇಡೀ ಭಾರತವನ್ನು ಗ್ರಹಿಸುವ ಬಗೆಗೆ ಅಂತ. ನಾವು ಭಾರತವನ್ನು ಗ್ರಹಿಸಬೇಕಲ್ಲ ಇವತ್ತು ಹೇಗಿದೆ ಅಂತ, ಯಾರೇ ಮಾಡಲ್ಲ ಅದು. ಸೊ ಇನ್ನೊಂದು ಇನ್ಸಿಡೆಂಟ್, ಇದನ್ನ ಹೇಳ್ತಾ ಹೋಗ್ತೀನಿ ನಾನು. ನೆಕ್ಸ್ಟ್ ಇನ್ಸಿಡೆಂಟ್ ವಾರಣಾಸಿಯ ಮಣಿಕರ್ಣಿಕಾ ಘಾಟ್ ಸಂಬಂಧಪಟ್ಟ ಹಾಗೆ. ಅಲ್ಲಿ ಈಗ ಪುನರ್ನಿರ್ಮಾಣದ ಕಾರ್ಯ ನಡೀತಾ ಇದೆ. ಈಗ ಬಂದಿರುವ ದೂರುಗಳ ಪ್ರಕಾರ ಅಲ್ಲಿರುವ ಪುರಾತನ ದೇವಸ್ಥಾನವೊಂದನ್ನು ಕೆಡವಲಾಗಿದೆ ಅನ್ನೋ ಆರೋಪ ಇದೆ. ಅದು ಸುಳ್ಳು ಅಂಥೇಳಿ ಯೋಗಿ ಆದಿತ್ಯನಾಥ್ ಹೇಳ್ತಿದ್ದಾರೆ. ಆದರೆ ಅಲ್ಲಿ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಅಲ್ಲಿ ದೇವಸ್ಥಾನ ಕೆಡವಲಾಗಿದೆ, ಪುರಾತನ ವಸ್ತುಗಳನ್ನೆಲ್ಲ ಇದು ಮಾಡಲಾಗಿದೆ. ಹಾಗೇನೇ ಅಲ್ಲೂ ಕೂಡ ಒಂದು ಶಂಕರಾಚಾರ್ಯರ ಪ್ರತಿಮೆ ಇತ್ತಂತೆ, ಅದನ್ನು ಸ್ಥಳಾಂತರ ಮಾಡಲಾಗಿದೆ. ಸೊ ಇಲ್ಲಿ ಭಾಳ ಮುಖ್ಯವಾದ ಪ್ರಶ್ನೆ ಏನು ಗೊತ್ತಾ? ಸೊ ನೀವು ನೋಡ್ತಾ ಹೋಗಿ, ಈ ಮೋದಿ ಅಮಿತ್ ಶಾ ಅವರ ಸುತ್ತಮುತ್ತ ಇರುವವರು ಇದ್ದಾರಲ್ಲ, ಶಂಕರಾಚಾರ್ಯರು ಯಾರೂ ಇಲ್ಲ. ಶಂಕರ ಪೀಠದ ಪರಂಪರೆ, ಫಾರ್ ಯು ಟೇಕ್ ಕರ್ನಾಟಕ, ನಮ್ಮ ಶೃಂಗೇರಿ ಸ್ವಾಮಿಗಳಿಲ್ಲ. ಅವರು ಎದ್ದು ಬಿದ್ದು ಓಡೋಗಿಲ್ಲ ಎಲ್ಲಿಗೆ, ರಾಮ ಮಂದಿರದ ಇದಕ್ಕೋ ಅಲ್ಲೋ ಇನ್ನೂ. ಆದರೆ ಉಳಿದ ಸ್ವಾಮಿಗಳೇನಿದ್ದಾರೆ, ನಮ್ಮ ಉಡುಪಿಯವರು ಇನ್ನೊಂದು, ಅವರು ಮೋದಿಯವರ ಅಮಿತ್ ಶಾ ಅವ್ರ ಪಕ್ಕ ಇದ್ದಾರೆ. ಈ ಶಂಕರಾಚಾರ್ಯ ಪರಂಪರೆಯಿಂದ ಬಂದಂಥ ಯಾವುದೇ ಬ್ರಾಹ್ಮಣ ಸ್ವಾಮೀಜಿ ಏನಿದ್ದಾರೆ ಅವರು ಮೋದಿ ಅಮಿತ್ ಶಾ ಅವ್ರ ಜೊತೆಗಿಲ್ಲ, ಯೋಗಿ ಆದಿತ್ಯನಾಥ್ ಜೊತೆಗಿಲ್ಲ. ಆದ್ದರಿಂದನೇ ಅವ್ರ ಮೇಲೆ ಹಲ್ಲೆ ನಡೀತಾ ಇದೆಯೇ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದು ಉತ್ತರ ಬೇಕಾಗಿದೆ. ವೈ ಶಂಕರಾಚಾರ್ಯರ ಮೇಲೆ ಯಾಕೆ ಹಲ್ಲೆ ನಡೆಯುತ್ತೆ? ಯಾಕೆ ಶಂಕರಾಚಾರ್ಯರಿಗೆ? ಸೊ ಈ ಮೋದಿ ಇವ್ರನ್ನ ಕಂಡ್ರೆ ಆಗಲ್ಲ, ಕಂಪ್ನಿ ಕಂಡ್ರೆ, ಮೋದಿ ಕಂಪ್ನಿಗೆ ಯಾಕೆ ಶಂಕರಾಚಾರ್ಯ ಕಂಡ್ರೆ ಆಗಲ್ಲ? ಇದು ಹಿಂದೂ ಧರ್ಮ, ನಾವೆಲ್ಲ ನಾವೆಲ್ಲ ಹಿಂದೂ, ಎಲ್ಲಿ ಹಿಂದೂಗಳ ಮಧ್ಯೆ ಬಿತ್ತಲ್ರಪ್ಪ. ಮತ್ತು ಹಿಂದೂಗಳ ನಡುವೆ ಇದು ಇದೆಯಲ್ಲ, ಇದು ಬೇರೆ ಬೇರೆ ಆಯಾಮ ಇದೆ ಅಂತ ಕ್ರೊನಾಲಜಿ ನೋಡಬೇಕು. ಹಂಗೆ ನೋಡಿದರೆ ವೈಷ್ಣವರು ಮತ್ತು ಈ ಸ್ಮಾರ್ಥ ಬ್ರಾಹ್ಮಿನ್ಸ್ ಏನಿದಾರಲ್ವ, ಶೈವಿಸಮ್ನವರು, ಅವರ ಮಧ್ಯೆ ಸತತವಾಗಿ ಹೋರಾಟಗಳು ನಡೆದಿವೆ, ರಕ್ತಪಾತಗಳಾಗಿವೆ. ಸೊ ಹೆಣ ಉರುಳು ಹೋಗಿದೆ ಇತಿಹಾಸದಲ್ಲಿ. ಯಾರು ಶಿವಭಕ್ತರಿದ್ದಾರೆ, ಶಿವಭಕ್ತರು ವರ್ಸಸ್ ವಿಷ್ಣು ಭಕ್ತರು, ಅವರ ಮಧ್ಯೆ ನಡೆದಂತಹ ಮಾರಣ ಹೋಮದ ಇತಿಹಾಸ ಇದೆ. ಅವ್ರು ಫೈಟ್ ಮಾಡ್ತಾನೆ ಬಂದಿದ್ದಾರೆ.
ಅದು ಬ್ರಾಹ್ಮಣರಲ್ಲೇ ಎರಡು ವಿಭಿನ್ನ ಮತಾವಲಂಬಿಗಳ ನಡುವೆ ನಡೆದಿದೆ, ರಕ್ತಪಾತ ಆಗಿದೆ. ಸೊ ಈಗ ಆಧುನಿಕ ಕಾಲದಲ್ಲೂ ಇದು ಕಾಣ್ತಾ ಇದೆ. ಈಗ ನೀವು ರಾಮ ಮಂದಿರದಿಂದ ಹಿಡಿದು ಎಲ್ಲದ ನಿಯಂತ್ರಣ ಏನಿದೆ ಮೋದಿ ನಲ್ಲಿ, ಅದು ವೈಷ್ಣವ ಪರಂಪರೆಯಿಂದ ಬಂದಂಥವರಲ್ಲೇ ಇದೆ. ಆದ್ದರಿಂದ ಅವರ ಪಿತೂರಿಯ ಮೂಲಕ ಈ ಶಂಕರಾಚಾರ್ಯ ಪರಂಪರೆಯಿಂದ ಬಂದಂತಹ ಶೈವಿಸಮ್ ಇವರು ಏನಿದೆ ಅವ್ರ ಮೇಲೆ ಹಲ್ಲೆ ನಡೀತಾ ಇರ್ಬೋದು ಅನ್ನುವ ಪ್ರಶ್ನೆ ಇದೆ. ಇದ್ರ ಬಗ್ಗೆ ಗೊತ್ತಾಗಬೇಕು, ಇದ್ರ ಬಗ್ಗೆ ಚರ್ಚೆ ನಡೀಬೇಕು. ಯಾಕೆಂದರೆ ಧರ್ಮ ಅನ್ನುವುದು ನಾವೆಲ್ಲ ಒಂದು ಅನ್ನೋದಕ್ಕೆ ಸೀಮಿತ ಆಗಿರಲ್ಲ. ಧರ್ಮ ಅನ್ನೋದು ಎರಡು ಅಲುಗಿನ ಕತ್ತಿ ಅಂತ. ಅದು ಒಂದು ಕಡೆ ಹೊಂದಾಣಿಕೆ ಮಾತಾಡ್ತಾ ಹೋದರೆ ಇನ್ನೊಂದು ಕಡೆ ಅದು ಕುಯ್ತಾ ಹೋಗುತ್ತೆ. ಧರ್ಮ ಒಂದು ಕಡೆ ಒಗ್ಗೂಡಿಸ್ತಾ ಹೋದರೆ ಇನ್ನೊಂದು ಕಡೆ ವಿಘಟನೆಗೆ ಕಾರಣ ಆಗುತ್ತೆ. ಧರ್ಮ ನಾವೆಲ್ಲ ಒಂದು ಅಂತ ಹೇಳುವ ಸಂದರ್ಭದಲ್ಲೇ ನೀವು ನಮ್ಮವರಲ್ಲ ಅಂತ ಹೇಳ್ತಾ ಹೋಗುತ್ತೆ. ಇದು ಧರ್ಮದ ಅಪಾಯ. ಸೊ ಈ ಸಿಚುವೇಶನ್ನಲ್ಲಿ ಈಗ ಅದು ಕಾಣ್ತಾ ಇರೋದು. ಈ ಮಣಿಕರ್ಣಿಕಾ ಘಾಟ್ನಲ್ಲಿ ನಡೆದಿರುತ್ತೆ, ಶಂಕರಾಚಾರ್ಯ ಪ್ರತಿಮೆಯನ್ನು ತೆಗೆದಿಟ್ಟಿದ್ದು. ಅದರ ಜೊತೆಗೆ ಅದರ ಮೊದಲ ಬಾರಿಗೆ ಮಣಿಕರ್ಣಿಕಾ ಘಾಟನ್ನು ಪುನರುತ್ಥಾನ ಮಾಡಿದವರು ಝಾನ್ಸಿ ಅಹಲ್ಯಾಬಾಯಿ ಹೋಳ್ಕರ್ ಅವರು. ಅವರ ಪ್ರತಿಮೆಯನ್ನು ಕೂಡ ಎತ್ತಾಕಲಾಗಿದೆ ಅನ್ನುವ ಸುದ್ದಿ ಇದೆ. ಅಂದರೆ ಈ ವೆದರ್ ಇಟ್ ಇಸ್ ಎ ಟಾರ್ಗೆಟೆಡ್ ಒನ್. ಶೈವಿಸಮ್ ಶಿವಭಕ್ತರ ಮೇಲೆ ಇದೇನಾದರೂ ನಡೀತಾ ಇದೆಯಾ? ವೈಷ್ಣವ ಭಕ್ತರು ಇನ್ನೊಬ್ಬರು ಈ ನಮ್ಮ ಉಡುಪಿ ಅವ್ರ ಹೆಸರೇನೋ ಇದೆಯಲ್ಲ, ಪೇಜಾವರ, ಮರಿ ಪೇಜಾವರ, ಅವರೆಲ್ಲ ಮಾತನಾಡುವ ರೀತಿ ಇದನ್ನು ನೋಡಿದರೆ ಇಟ್ ಸೀಮ್ಸ್ ಸೋ ಇದು ಹಾಗೆ ಅನ್ನಿಸ್ತಾ ಇದೆ. ಈಗ ನಾನು ಹೇಳಿರುವ 3-4 ಘಟನೆಗಳನ್ನು ತಾವು ಇದು ಮಾಡಿದ್ರೆ ಗೊತ್ತಾಗುತ್ತೆ. ಇಡೀ ವಿಶ್ವ ಚಾಲಕರಹಿತ ಕಾರಿನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದರೆ ನಾವು ನಾಗರಾವಿನ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಹಾಗೆಯೇ ಇನ್ಯಾವುದೂ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿರಿ ಅಂದರೆ ಮುಖ್ಯಮಂತ್ರಿಗಳು ಫೋಟೋ ತಗೊಂಡ್ರು ಇಲ್ವೋ, ಮುಖ್ಯಮಂತ್ರಿಗಳು ರಾಯರ್ ಫೋಟೋ ತಗೊಂಡಿಲ್ಲ, ಅದರಿಂದ ರಾಯರು ಇದ್ದಾರೆ, ಸಿದ್ದರಾಮಯ್ಯ ಕತೆ ಮುಗೀತು. ಯಾವ ಸ್ಥಿತಿ, ನಾಲಾಯಕ ಜನ ರೀ ನಾವು. ಇದು ಅಯೋಗ್ಯ ಜನರ ಈ ದೇಶ ಉದ್ಧಾರ ಆಗುತ್ತೆ ಅನ್ನುವ ನಂಬಿಕೆನ ನಾನು ಕೊಟ್ಟು ಹೋಗ್ತಾ ಇದೆ. ಯಾಕೆಂದರೆ ಇದು ಹಾವಾಡಿಗರ ದೇಶ, ಹಾವಾಡಿಸ್ತಾನೆ ಇರ್ತಾರೆ. ಹಾಲು ಕುಡಿಲಿ ಬಿಡಲಿ, ಹಾವಿಗೆ ಹಾಲು ಎರಿತಾ ಇರ್ತಾರೆ. ಹಾಗೆಯೇ ಪ್ರತಿಮೆಗಳು, ಗಣೇಶನ ಪ್ರತಿಮೆ, ಅವರು ಇವರು ಹಾಲು ಕುಡಿಸ್ತಾ ನಾವು ಕೂತಿರ್ತೀವಿ. ಉಳಿದ ದೇಶಗಳಿಗೆ ಎಲ್ಲೋ ಇರ್ತವೆ, ನಮ್ಮ ಯೋಗ್ಯತೆ ಅಷ್ಟೇ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮಾತು ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮೆಲ್ಲರ ಸಹಾಯವೇ ನನಗೆ ಶ್ರೀರಕ್ಷೆ. ನಮಸ್ಕಾರ.